ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಸ್ ಸ ಚ ಮೇ ಪ್ರಿಯಃ. ಮೊದಲನೇ ಅಧ್ಯಾಯ 25ನೇ ಶ್ಲೋಕ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಎರಡನೇ ಅಧ್ಯಾಯದ 3ನೇ ಶ್ಲೋಕ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. 4ನೇ ಅಧ್ಯಾಯದ 8ನೇ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 8ನೇ ಅಧ್ಯಾಯದ 18ನೇ ಶ್ಲೋಕ. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತ ಸೈನ್ಯಕೆ. 10ನೇ ಅಧ್ಯಾಯದ 9ನೇ ಶ್ಲೋಕ. ಮಚ್ಚಿತ್ತಾ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾನಿತ್ಯಂ ತುಷ್ಯಂತಿ ಚ ರಮಂತಿ ಚ. 11ನೇ ಅಧ್ಯಾಯದ 11ನೇ ಶ್ಲೋಕ. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವತೋಮುಖಂ. 16ನೇ ಅಧ್ಯಾಯದ 12ನೇ ಶ್ಲೋಕ. ಆಶಾಪಾಶಶತೈರ್ಬದ್ಧ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಮನ್ಯಾಯೇನಾರ್ಥಸಂಚಯಾನ್. 17ನೇ ಅಧ್ಯಾಯದ 4ನೇ ಶ್ಲೋಕ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. 18ನೇ ಅಧ್ಯಾಯದ 65ನೇ ಶ್ಲೋಕ. 65. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾನ್ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ನೋಡಿ, ಇವರ ಅಭ್ಯಾಸ ಯಾವ ರೀತಿ ಇದೆ. ಇದು ಸಾಧನೆ. ನಿಮ್ಮಲ್ಲಿ ಟೀಚರ್ಸ್ಗಳಿಗೆ ಇದರಿಂದ ಪ್ರೇರಣೆ ಆಗಿದ್ದರೆ ಯಾರಾದ್ರೂ ದಯವಿಟ್ಟು 18 ಅಧ್ಯಾಯನೂ ಕಂಠಪಾಠ ಮಾಡಿ ನಿಮ್ಮ ಮಕ್ಕಳುಗಳಿಗೆ ಕಳಿಸಿ, ನಿಮ್ಮ ಮಕ್ಕಳಿಗೆ ಕಳಿಸಿ, ಸ್ಕೂಲ್ ಮಕ್ಕಳಿಗೆ ಕಳಿಸಿ. ಖಂಡಿತ ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಸರ್ವರಿಗೂ ಒಳ್ಳೆಯದಾಗುತ್ತೆ. 2 ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಜೈ ಶ್ರೀ ಕೃಷ್ಣ. ಈ ಸಭೆಯಲ್ಲಿ ಅವಕಾಶ ಕೊಟ್ಟಿದ್ದಂಥ ಸುರೇಶ್ ಅಣ್ಣಂಗೆ ಧನ್ಯವಾದ ಹೇಳ್ತೀನಿ. ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಅತಿಥಿಗಳಿಗೆ ಸಭೆಯನ್ನು ಬಿಟ್ಕೊಡ್ತೀನಿ. ನಾನು ಕೇವಲ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮಲ್ಲಿ ಒಬ್ಬಳಾಗಿದ್ದವಳನ್ನ ಈ ಥರ ಇಷ್ಟು ಶ್ರದ್ಧೆಯಿಂದ ಕಲ್ತಿದ್ದಕ್ಕೆ ಇಂಥ ಒಂದು ಅವಕಾಶ ನಂಗೆ ಸಿಕ್ಕಿದೆ. ಅದಕ್ಕೆ ನಿಜವಾದ ಕಾರಣ ಭಗವದ್ಗೀತೆಯನ್ನು ಕಲಿಸಿದಂಥ ಗೀತಾ ಪರಿವಾರ. ಏನೂ ಗೊತ್ತಿಲ್ಲದೆ ಈ ಸಹಿತ ಗೊತ್ತಿಲ್ಲದೇ ಕಲ್ತಿದ್ದೀವಿ ನಾವು. ಇದು ನಿಮಗೆ ಮಾದರಿಯಾಗಲಿ ಅಂತ ಸುರೇಶ್ ಅಣ್ಣ ನನ್ನನ್ನು ತೋರಿಸಿದ್ದಾರೆ. ನಿಮ್ಗೆ ಯಾರಿಗೇ ಕಲಿಬೇಕು ಅಂತ ಅನಿಸಿದ್ರು ಖಂಡಿತ ಕೃಷ್ಣ ಕಾಲಿಂಗ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಥರ ಬೇಕಿದ್ರೂ ಪ್ರೇರಣೆ ಕೊಡಲಿಕ್ಕೆ, ಕಲಿಸ್ಲಿಕ್ಕೆ ಕೃಷ್ಣ ಕಾಲಿಂಗ್ ರೆಡಿ ಇದೆ ಗೀತಾ ಪರಿವಾರದ ಜೊತೆಯಲ್ಲಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕೃಷ್ಣಾರ್ಪಣೆ ಮಸ್ತು. ಅವ್ರಿಗೆ ರಮೇಶನವರೇ ಪತಿಯಾಗಿದ್ದಾರೆ. ಕೃಷ್ಣನ ಇನ್ನೊಂದು ಬೇರೆ ಹೆಸರು ರಾಮನೇ ಆಕೆಗೆ ಇದ್ದಾರೆ. ಇದು ಒಂದು ವಾಕ್ಯ ನೋಡಿ. ಮತ್ತೆ ಅವರು ಕೃಷ್ಣನಲ್ಲಿ ಲೀನರಾಗ್ಬಿಟ್ಟಿದ್ದಾರೆ. ಇದೀಗ ತಾನೇ ನಿತ್ಯಾನಂದ ವಿವೇಕ್ ಸೂರ್ಯವಂಶಿ ಅವರು ಆಗಮಿಸಿದ್ದಾರೆ. ಅವರು